ನಾಳಿನ ಯೋಚನೆ ಇಲ್ಲದೆ ನಿಶ್ಚಿಂತೆಯಿಂದ ಇದ್ದರು. ಅವಳ ಮುಂದೆ ನೂರು ಸಮಸ್ಯೆಗಳು. ಇಡೀ ರಾತ್ರಿ ನಿದ್ರಿಸಲಾಗಲಿಲ್ಲ. ಬೆಳಿಗ್ಗೆ ತಲೆನೋವೆನಿಸಿತು. ಯಾರೊಂದಿಗೂ ಹೇಳಲು ಇಚ್ಛಿಸದೆ ಬೇಗ ರೆಡಿಯಾಗುವ ವೇಳೆಗೆ ಬಂದ ಸುವಿದ್ಯಾ, ನಿನ್ನತ್ರ ಸ್ವಲ್ಪ ಮಾತಾಡೋದಿದೆ, ನಿನ್ನ ಜೊತೆ ಬಸ್ ಸ್ಟಾಪ್ಗೆ ಬರಲಾ ಕೇಳಿದಾಗ ಅಡಿಯಿಂದ ಮುಡಿಯವರೆಗೂ ನೋಟ ಹರಿಸಿ, ಸಂಜೆ ಬರ್ತೀನಲ್ಲ ಆಗ ಮಾತಾಡಬಹುದಲ್ಲ ಎಂದಳು ನೀರಸ ದನಿಯಲ್ಲಿ ಸಂಧ್ಯಾ. ಆಯ್ತು ಅಂದಾಗ ಈಚೆಗೆ ಸ್ಕೂಟಿ ಕಾಣದಿದ್ದನ್ನು ನೆನಪಿಸಿಕೊಂಡು, ವೆಹಿಕಲ್ ಏನ್ ಮಾಡಿದೆ, ಬಸ್ಸಿನಲ್ಲಿ ಓಡಾಟ ಶುರು ಮಾಡಿದ್ದೀಯಲ್ಲ ತೀಕ್ಷ್ಣವಾಗಿ ಕೇಳಿದ ತಂಗಿಯನ್ನು ನೋಡಿ ನೋವಿನ ನಗೆ ಬೀರಿದಳು. ತುಂಬ ಖರ್ಚು ಬರುತ್ತೆ, ಹಳೆ ವೆಹಿಕಲ್, ಆಗಾಗ ರಿಪೇರಿ, ಅದಕ್ಕೆ ಮಾರೋದಕ್ಕೆ ಹೇಳಿದ್ದೀನಿ, ಇನ್ನೂ ಮಾರಾಟವಾಗಿಲ್ಲ. ಇಂದು ಡಬ್ಬಿ ಕೂಡ ಬೇಡವೆಂದು ಹೊರಟಾಗ ಸುವಿದ್ಯಾ ಅವಳ ಜೊತೆಗೂಡಿದ್ದು ಆಶ್ಚರ್ಯವೆನಿಸಿತು. ಏನು ವಿಷಯ? ಅಪ್ಪ ಸುಮ್ಮನೆ ಇದ್ದಾರೆ, 3 ಹೊತ್ತು ಅಮ್ಮನ ರಗಳೆ ಮನೆಗೋಸ್ಕರ, ನೀನಂತೂ ಹೊರಗಡೆನೇ ಕಳೀತಿ, ನನ್ನ ಕಷ್ಟ ನಿಂಗೆ ಹೇಗೆ ಅರ್ಥವಾಗಬೇಕು ಗೊಣಗಿದಳು. ಅಷ್ಟಿಷ್ಟು ಅರ್ಥವಾಯಿತು. ಪ್ರತಿಯೊಬ್ಬರ ಮನೆಯಲ್ಲೂ ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತೆ. ಅಮ್ಮನಿಗೆ ಕೆಲಸ ಮಾಡಿ ವಿಶ್ರಾಂತಿ ಕೊಡು, ಒಂದಿಷ್ಟು ರಾಗುಗೆ ಪಾಠ ಹೇಳು, ಇಲ್ಲಿ ಗಂಡು ಸಿಕ್ಕಿ ಮದುವೆ ಆಗುವವರೆಗೂ ಸಂಗೀತ ಹೊಲಿಗೆ ಬೇರೇನಾದರೂ ಕಲಿತೀಯಾ? ಅಕ್ಕನ ಮಾತುಗಳು ಇಷ್ಟವಾಗಲಿಲ್ಲವೆಂದು 2 ಕೈಗಳನ್ನು ಜೋಡಿಸಿದ ಸುವಿದ್ಯಾ, ಅದೆಲ್ಲ ನನ್ನ ಕೈಲಿ ಆಗೋಲ್ಲ, ಗಂಡುನ ನಾನೇ ಹುಡ್ಕೊಂಡಿದ್ದೀನಿ, ಮದುವೆ ಖರ್ಚಿಲ್ಲ, ವರೋಪಚಾರ ವರದಕ್ಷಿಣೆ ಮೊದಲೇ ಇಲ್ಲ, 50,000 ಕೊಟ್ಟರೆ ನಾನೇ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಅಳುಕಿಲ್ಲದೆ ನುಡಿದಳು. ಈ ತರಹ ಹೇಳಿದರೆ ಅಪ್ಪ ಅಮ್ಮ ಒಪ್ತಾರಾ? ಮನೆ ಮೇಲೆ ಅಷ್ಟೊಂದು ಹಣ ಸಾಲವಾಗಿ ಸಿಗೋದು ಕಷ್ಟ, ನಮ್ಮ ಹತ್ರ ಬೇರೆ ಯಾವ ಹಣ ಇದೆ? ಅಷ್ಟು ದೊಡ್ಡ ಮೊತ್ತನ ಹೇಗೆ ಹೊಂಚೋದು? ಇದೆಲ್ಲ ಈ ಮನೆ ಮಗಳಾಗಿ ಯೋಚಿಸಬೇಕು ಹಿತ ನುಡಿದಳು. ಅದನ್ನು ಒಪ್ಪಲು ಸುವಿದ್ಯಾ ಸಿದ್ಧವಿಲ್ಲ. ನನಗೆ ಇಂಥ ಉಪದೇಶ ಬೇಡ, ನಿಂಗೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ನಿನ್ನ ಗಂಡನಿಗೆ ಪತ್ರ ಬರೆದು ತರಿಸು, ಅಲ್ಲಿ ಬೇಕಾದಷ್ಟು ಸಂಬಳ ಕೂಡ ಬರುತ್ತಂತಲ್ಲ, ಪ್ರೀತಿಸಿ ಕಟ್ಟಿಕೊಂಡವನು ಇಷ್ಟು ಸಣ್ಣ ಹೆಲ್ಪ್ ಮಾಡಲಾರನ? ಚಾಲೆಂಜ್ ಎಸೆದ ತಂಗಿಯನ್ನೇ ನೋಡಿದಳು ಸಂಧ್ಯಾ. ಅವಳ ಬೆಳವಣಿಗೆಯ ಮಿತಿಯನ್ನು ಲೆಕ್ಕ ಹಾಕಲಾರದೆ ಹೋದಳು. ಸುವಿದ್ಯಾಳ ಕೈ ಹಿಡಿದುಕೊಂಡು, ಸದ್ಯಕ್ಕೆ ಸಮಯ ಕೊಡು, ಅಪ್ಪ ಮತ್ತೆ ಊರಿಗೆ ಹೋಗ್ತಾ ಇದ್ದಾರೆ, ಅಂತೂ ಹಣ ಹೊಂದಿಸೋ ಪ್ರಯತ್ನ ಮಾಡ್ತೀನಿ. ಕೈಯನ್ನು ಹಿಂದೆ ಕೆಳೆದುಕೊಂಡ ಸುವಿದ್ಯಾ, ನೀನು ಹಣ ಜೊತೆ ಮಾಡೋ ವೇಳೆಗೆ ನಾನು ಮುದುಕಿಯಾಗಿ ಬಿಟ್ಟಿರುತ್ತೀನಿ, 15 ದಿನದಲ್ಲಿ ನನಗೆ ಹಣ ಬೇಕು, ಇಲ್ಲದಿದ್ದರೆ ಮನೆ ಅಂಗಡಿ ಮಾರಿ ಪಾಲು ಕೊಡು ಅಂತ ಕೇಳ್ತೀನಿ. ದೂರ ನೋಡಿ ಮನೆಯತ್ತ ಹೋದಳು. ಅವಳೇನು ಹೆದರಿಸಲು ಹೇಳಿದಂಗೆ ಕಾಣಲಿಲ್ಲ, ಅಷ್ಟು ಮಾಡಿಯೇ ಮಾಡುತ್ತಾಳೆ. ಆಮೇಲಿನ ಪರಿಸ್ಥಿತಿ, ಇತ್ತೀಚೆಗೇನೆ ಶ್ರೀಪತಿಗಳು ಚೇತರಿಸಿಕೊಂಡಿದ್ದು ಮುಖದ ಮೇಲೆ ಕಳೆ ಮೂಡಿತ್ತು. ಈ ಆಘಾತ ತಡೆಯಲಾರದೆ ಮತ್ತೆ ಅದೇ ಸ್ಥಿತಿ ತಲುಪಿದರೆ? ಖಾಲಿ ಇದ್ದ ಬಸ್ಸು ಹತ್ತಿದಳು. ಸುವಿದ್ಯಾ ದೂರದಲ್ಲಿ ಫುಟ್ಪಾತ್ ಮೇಲೆ ನಿಂತು ಶಾಸ್ತ್ರಿಗಳ ಮಗನೊಂದಿಗೆ ಸಂಭಾಷಿಸುತ್ತಿದ್ದುದು ಕಂಡಿತು. ಈ ಮುಂದುವರಿಕೆಯ ವೇಗಕ್ಕೆ ಅಡ್ಡ ಹಾಕಲಾಗದಿದ್ದರೂ ಮುಕ್ತಾಯ ಆಡಬೇಕೆನಿಸಿತು. ಡಾಕ್ಟರ್ ಸುಧಾಕರ್ ಅಂದು ಬರುವಾಗ ಸಂಧ್ಯಾಳ ಸರ ಬಳೆಗಳನ್ನು ಹಿಡಿದು ಬಂದು ಅವಳ ಕೈಗಿಟ್ಟ. ಇದನ್ನು ಸಂಧ್ಯಾಗೆ ಕೊಡು, ಸ್ವಾಭಿಮಾನಿ ಬೇಡ ಅಂದರೆ ನೀನೇ ಏನಾದರೂ ನೆವ ಹೇಳಿ ಅವಳಲ್ಲಿ ಇದ್ದಾಗ ಸ್ವಲ್ಪ ಕೊಟ್ಟು ಸಾಲ ತೀರಿಸು ಅಂತ ಹೇಳು. ತಂಗಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾಳಂತೆ, ಮೊನ್ನೆ ಮೇಡಮ್ ಹೇಳಿದರು. ಇಂಥದ್ದೊಂದು ಮಾತು ಅವಳ ಕಿವಿಯ ಮೇಲಾಕಿದ. ಮೈ ಗಾಡ್, ಹಣೆಗೊತ್ತಿಕೊಂಡು ಮೇಡಮ್ ಈ ಅವಕಾಶಗಳ ಬಹಳ ಚೆನ್ನಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಎಲ್ಲ ಟೆಸ್ಟುಗಳು ಅವಳ ಕೈಯಲ್ಲಿ ಮಾಡಿಸ್ತಾರೆ. ಇಂಪಾರ್ಟೆಂಟ್ ಆಪರೇಷನ್ಗಳು ಇದ್ದಾಗ ಕೂಡ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ ಡಾಕ್ಟರ್ ನಂದಿನಿ ಬರದ ದಿನ ಆ ಪೋಸ್ಟ್ ನಿಭಾಯಿಸುವವಳು ಇವಳೆ. ಸ್ಟೆಟಸ್ಕೋಪ್ ಕೊಟ್ಟು ಬಿಳಿ ಕೋಟು ಹಾಕಿಸಿ ಬಿಟ್ಟರೆ ಇವಳೇ ಡಾಕ್ಟ್ರು ಅಂದಳು. ಅಲ್ಲಿ ಅಣಕವಿರಲಿಲ್ಲ, ನೋವಿತ್ತು. ಬೇರೆಯವರಿಗಿಂತ ಈ ನರ್ಸಿಂಗ್ ಹೋಮ್ಗಾಗಿ 4 ಪಟ್ಟು ದುಡಿಯುತ್ತಿದ್ದಳು. ಡಾಕ್ಟರ್ ಸುಧಾಕರ್ ಮಾತಾಡದೆ ಮೌನವಾಗಿ ಹೋದ. ಮೊದಲ ಸಲ ಸಾಲಕ್ಕಾಗಿ ಅಪ್ಲಿಕೇಶನ್ ಕೊಟ್ಟಿದ್ದಳು ಪರಮಶಿವಯ್ಯನಿಗೆ. ಅಲ್ಲಿಂದಲೇ ಫಾರ್ವರ್ಡ್ ಆಗಿ ಮೇಲಕ್ಕೆ ಹೋಗಬೇಕು. 2 ದಿನದಿಂದ ಈ ಬಗ್ಗೆ ಮಾತಾಡಲು ಡಾಕ್ಟರ್ ಅನುರಾಧಗಾಗಿ ಕಾಯುತ್ತಿದ್ದಳು. ಅವಕಾಶವಾಗಲಿಲ್ಲ. ಇಂದು ತಾನಾಗಿ ವಿಚಾರಿಸಿದ ಡಾಕ್ಟರ್ ಸುಧಾಕರ್, ಯಾವತ್ತು ನಿನ್ನ ತಂಗಿ ಮದುವೆ, ಏನು ಸ್ಟಡಿ ಮಾಡ್ತಾ ಇದ್ದಾಳೆ? ಅವಳಿಗೆ ನಿಜವಾಗಿ ಸಂಕೋಚವೆನಿಸಿತು. ಸುವಿದ್ಯಾ ಸ್ಟಡಿಯ ಬಗ್ಗೆ ಏನು ಹೇಳುವುದು? ತಗ್ಗಿದ ಸ್ವರದಲ್ಲಿ ಅವಳ ಬಗ್ಗೆ ವಿವರಿಸಿದಾಗ ಹುಬ್ಬೇರಿಸಿದ. ಹೇಳಿದ್ದು ಕಡಿಮೆಯೇ, 1 ಸಲ ಫೇಲ್ ಆದರೇನು, ಮತ್ತೊಮ್ಮೆ ಕಟ್ಸು, ಕಂಪ್ಯೂಟರ್ ಅಂಥದ್ದು ಕಲಿಯೋಕ್ಕೆ ಹೇಳು, ಇಷ್ಟು ಬೇಗ ಮದುವೆ ಅಗತ್ಯವೇನು? ಹೆಣ್ಣು ಮಕ್ಕಳ ವಿಷಯದಲ್ಲಿ ಇಂಥ ಧೋರಣೆ ಒಳ್ಳೆಯದಲ್ಲ, ಸಿಡಿಮಿಡಿಯಿಂದಲೇ ಹೇಳಿದ. ಸತ್ಯ ಪೂರ್ತಿಯಾಗಿ ಬಿಚ್ಚಿಡಲು ಅವಳ ಮನ ಹಿಂಜರಿಯಿತು. ಅವಳ ಓದಿನ ಬಗ್ಗೆ ಆಸಕ್ತಿ ಇಲ್ಲ. ಅಮ್ಮನಿಗೆ ಅವಳ ಮನೆಯಲ್ಲಿ ಇಟ್ಟುಕೊಳ್ಳೋಕೆ ಇಷ್ಟವಿಲ್ಲ. ಸಾಧಾರಣ ಕುಟುಂಬ, ಚಿಕ್ಕ ಊರಿನಲ್ಲಿ ಇದ್ದ ಜನ. ಅರ್ಥಗರ್ಭಿತವಾಗಿ ಹೇಳಿದಾಗ ಹೋಗುಟ್ಟಿದ. ಅಂದ ಹೋಟೆಲ್ ಬಳಿ ನೋಡಿದ ಅವಳ ತಂಗಿ ತಮ್ಮನ ಅಮಾಯಕ ಮುಖಗಳನ್ನು ನೆನಪು ಮಾಡಿಕೊಂಡ. ಮರುಕವೆನಿಸಿತು. ಸಂಕೋಚ ಬೇಡ, ಏನಾದರೂ ಸಹಾಯ ಬೇಕಿದ್ದರೆ ಕೇಳು ಹೇಳಿದ. ಎಲ್ಲಿನದೊಂದು ಹೊಸ ರೂಲ್ಸ್ ಇತ್ತು. ಇವಳಿಗೆ ಸಾಲ ಸಿಕ್ಕಬೇಕಾದರೆ ಬೇರೆಯವರು ಜಾಮೀನು ಪತ್ರಕ್ಕೆ ಸಹಿ ಹಾಕಿ ಕೊಡಬೇಕಿತ್ತು. ಆ ಬಗ್ಗೆ ಯಾಕೆ ಕೇಳಬಾರದೆನಿಸಿತು. ಆಯ್ತು ಸರ್ ಎಂದಳು. ಹೊರಟ ಡಾಕ್ಟರ್ ಸುಧಾಕರ್ನತ್ತಲೇ ನೋಡಿದಳು. ಅವಳ ಕಣ್ಣು ತುಂಬಿತು. ಈಚೆಗೆ 1-2 ಸಲ ಸಿಸ್ಟರ್ ಚರಿತ್ರ, ಮಹಾರಾಯ್ತಿ, ನೀನು ಮನಸ್ಸು ಮಾಡಿದರೆ ಡಾಕ್ಟರ್ ಸುಧಾಕರ್ನ ಮುಲಾಜಿಲ್ಲದೆ ಎತ್ತಿ ಹಾಕಿಕೊಳ್ಳಬಹುದಿತ್ತು. ಬ್ರಹ್ಮಾಂಡವಾದ ಚಾನ್ಸ್. ಆ ಮನುಷ್ಯ ನಿನ್ನ ಪ್ರೀತಿಸ್ತಾ ಇದ್ದ ಅಂತ ಕಾಣುತ್ತೆ. ಕಿವಿಯಲ್ಲಿ ಬಿಸುಗುಟ್ಟಿದಳು. ಇದು ವಿಪರೀತ ಕಲ್ಪನೆಯಾಯಿತು ಸಿಸ್ಟರ್. ಇಂಥ ರೂಮರ್ನಿಂದ ನನಗೆ ಹೆಚ್ಚು ತೊಂದರೆ. ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದಳು.
ಹೇಗೋ ಈಗ ನೀನು ಮದುವೆಯಾಗಿ ಹೋಗಿದೆ, ಅದರಿಂದ ಅಂಥ ತೊಂದರೆ ಏನಿಲ್ಲ. ಡಾಕ್ಟರ್ ನಂದಿನಿಗೆ ಮಾತ್ರ ಸ್ವಲ್ಪ ಇರುಸು ಮುರುಸು. ನಿನ್ನ ಕುತ್ತಿಗೆಯಲ್ಲಿ ತಾಳಿ ನೋಡಿದ ಮೇಲೆ ನಿಶ್ಚಿಂತೆ, ಕಿಸಕ್ಕೆ ಎಂದು ನಕ್ಕಿದಳು. ಡಾಕ್ಟರ್ ಸುಧಾಕರ್ ಅಂತ ಒಳ್ಳೆಯ ವ್ಯಕ್ತಿಯ ಹೃದಯದಲ್ಲಿನ ಒಂದು ಹಿಡಿಯ ಪ್ರೇಮಕ್ಕಾಗಿ ಹಲವಾರು ವರ್ಷಗಳು ತಪಸ್ಸು ಮಾಡಿರಬೇಕೆಂದುಕೊಂಡಳು. ಮನೆಗೆ ಬಂದಾಗ ಸಂತೋಷದ ಸುದ್ದಿ. ಅಳಿಯನಿಂದ ನೇರವಾಗಿ ಮಾವನಿಗೊಂದು ಪತ್ರವಿತ್ತು. ದಂಪತಿಗಳ ಸಂಭ್ರಮವಂತೂ ಹೇಳತೀರದು. ಹಿಂದೆ ಮುಂದೆ ತಿರುಗಿಸಿ ಹಲವಾರು ಸಲ ನೋಡಿದರು. ಫ್ರಮ್ ಜಾಗದಲ್ಲಿ ಆಕಾಶ್ ದುಬೈ ಎಂದು ಇತ್ತು. ಇದೇನು ಕಡಿಮೆ ಭಾಗ್ಯವೇ, ಸ್ವರ್ಗ ಭೂಮಿಗಿಳಿದಂತಾಗಿತ್ತು. ಶಾರದಾ, ಅಳಿಯಂದಿರ ಪತ್ರ ಕಣೆ, ಫೋನ್ನಲ್ಲಿ ಸಂಧ್ಯಾ ತಿಳಿಸಿರಬೇಕು. ಆದರೂ ಎಷ್ಟೊಂದು ದೊಡ್ಡ ಮನಸ್ಸು ಎಂದು ಉದ್ವೇಗದಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಕವರೊಡೆದರು. ಮಾಮೂಲಿ ಪತ್ರವಲ್ಲ, ಏರ್ ಮೇಲ್ ಸೀಲು ಇತ್ತು. ಕಣ್ಣು ಮಂಜಾಗಿ ಅವರಿಗೆ ಅಕ್ಷರಗಳೇ ಕಾಣಿಸಲಿಲ್ಲ. ನನಗೆ ಓದೋಕೆ ಆಗ್ತಾ ಇಲ್ಲ, ಅಕ್ಷರಗಳೆಲ್ಲ ಕಲಸು ಮೇಲೋಗರ. ನೀನೇ ಒಂದಿಷ್ಟು ಓದಿ ಹೇಳು, ಕಣ್ಣುಜ್ಜಿಕೊಂಡರು ಶ್ರೀಪತಿ. ಅವರ ಮೈಯಲ್ಲಿ ಕಂಪನ, ಭಯದ ಬೆನ್ನು ಹತ್ತಿತ್ತು ಸಂತೋಷ. ನನ್ಗಂತೂ ಆಗ್ತಾನೇ ಇಲ್ಲ ಅಂದರು ಶಾರದಮ್ಮ. ಸುವಿದ್ಯಾ ಮನೆಯಲ್ಲಿರಲಿಲ್ಲ. ಯಾವುದಾದರೂ ಒಂದು ನೆಪ ಹೇಳಿಕೊಂಡು ಶಾಸ್ತ್ರಿಗಳ ಮನೆಗೆ ಹೋಗಿ ಕೂಡುತ್ತಿದ್ದಳು. ಈಗ ಶಾಸ್ತ್ರಿಗಳ ಹೆಂಡತಿ ಅವಳನ್ನು ವಿಶ್ವಾಸದಿಂದ ಕಾಣುವಂತಿತ್ತು. ಶಾರದಮ್ಮ ಮಾತ್ರ ಆ ಕಡೆ ತಲೆ ಹಾಕುವಂತಿರಲಿಲ್ಲ. ಅಷ್ಟರಲ್ಲಿ ಬಂದ ಸಂಧ್ಯಾ ನಗುತ್ತಾ, ಅಪ್ಪ, ನಿಮಗೆ ಕನ್ನಡಕ ಬೇಕು, ಸುಮ್ಮನೆ ಕಷ್ಟಪಟ್ಟು ಓದಿ ಆ ದೋಷ ಮುಚ್ಕೋತಾ ಇದ್ದೀರಾ. ಮೊದಲು ಕಣ್ಣು ತೋರಿಸಿ ಕನ್ನಡಕ ತೆಗೆಸ್ಕೋಬೇಕು. ಅಕ್ಷರಗಳು ಸ್ಪಷ್ಟವಾಗಿ ಕಾಣದಿದ್ದಕ್ಕೆ ಸಮಾಧಾನ ಹೇಳಿದಳು. ಸಂಧ್ಯಾ ಬಹಳ ನಿಧಾನವಾಗಿ ಓದಿದಳು. ಅಳಿಯ ಆಕಾಶ್ ಅವರಿಗೆ ಹೇಳದೆ ಆಶೀರ್ವಾದ ಪಡೆಯದೆ ಮದುವೆಯಾದದ್ದು ತಪ್ಪೆಂದು ಒಪ್ಪಿಕೊಂಡು ಕ್ಷಮೆ ಕೇಳಿದ್ದ. ನಂತರ ಪ್ರತಿಯೊಬ್ಬರನ್ನು ವಿಚಾರಿಸುವುದರ ಜೊತೆಗೆ ತನ್ನ ಕೆಲಸ, ಅಕಮಿಡೇಷನ್ ಮುಂತಾದುದರ ಬಗ್ಗೆ ದೀರ್ಘವಾಗಿ ಬರೆದುಕೊಂಡಿದ್ದ. ಶ್ರೀಪತಿ ಸಂತೋಷದಿಂದ ಪತ್ರವನ್ನು ತುಟಿ ಕಣ್ಣುಗಳೆತ್ತಿಕೊಂಡು ಆನಂದ ಬಾಷ್ಪ ಸುರಿಸಿದರು. ಮತ್ತೆ ಮತ್ತೆ ಕಣ್ಣುರಿಸಿಕೊಂಡು 4-6 ಸಲ ಓದಿದರು. ಹೆಂಡತಿಗೆ 1-2 ಸಲ ಓದಿ ಹೇಳಿದರು. ಅವರು ಇದ್ದ ಸ್ಥಿತಿಯಲ್ಲಿ ಕೂಡ ಲಕ್ಷದಷ್ಟು ಮೊತ್ತವನ್ನು ದಿಢೀರೆಂದು ಯಾರಾದರೂ ಕೊಟ್ಟಿದ್ದರೂ ಇಂಥ ಸಂತೋಷ ಸಿಗುತ್ತಿರಲಿಲ್ಲವೇನೋ. ವರ್ಷಗಳ ನಂತರ ಪರಿಪೂರ್ಣ ಆನಂದ ಅನುಭವಿಸಿದ ಕ್ಷಣಗಳು ಇವು. ನಾನು ನಿಧಾನವಾಗಿ ಓದ್ಕೋತೀನಿ, ಪತ್ರ ಕೊಡಿ. ಶಾರದಮ್ಮ ಪತ್ರವನ್ನು ಕೇಳಿ ಪಡೆದುಕೊಂಡರು. ನಿಜವಾಗಲೂ ನಮ್ಮ ಸಂಧ್ಯಾ ಅದೃಷ್ಟ ಮಾಡಿದ್ಲು. ಎಂಥ ಒಳ್ಳೆ ಹುಡುಗ ನೋಡಿ. ಅಳಿಯನ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಆ ಸಂತೋಷವನ್ನು ಪೂರ್ತಿಯಾಗಿ ಅನುಭವಿಸಲು ಬಿಟ್ಟು ಸಂಧ್ಯಾ ತನ್ನ ಪಾಡಿಗೆ ತಾನು ಹೋದಳು. ಇಂದು ಪರಮಶಿವಯ್ಯ ಅವಳನ್ನು ಆಫೀಸಿಗೆ ಕರೆಸಿಕೊಂಡು ಇಷ್ಟು ದೊಡ್ಡ ಮೊತ್ತವನ್ನು ಮದುವೆ ಸಲುವಾಗಿ ಕೊಡಲಾಗದೆಂದು ಹೇಳಿದ್ದರು. ಸಿಂಪಲ್ ಆಗಿ ಮದುವೆ ಮಾಡು, ವರ್ಷಾನುಗಟ್ಟಲೆ ದುಡಿದು ಸಾಲ ತೀರಿಸಬೇಕಾಗುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊ. ಇಷ್ಟೆಲ್ಲ ಯಾಕೆ ತೊಂದರೆ ತಗೋತೀಯ, ಜೊತೆಗೆ ಬುದ್ಧಿ ಹೇಳಿ ಕಳಿಸಿದ್ದರು. ಅವರ ಹಿತವಚನಗಳಲ್ಲಿ ಸತ್ಯವಿತ್ತು. ಅದನ್ನು ಯಾರು ಅರ್ಥ ಮಾಡಿಕೋಬೇಕು. ಅಮ್ಮ ಸುವಿದ್ಯಾ ಎಲ್ಲಿ ಕೇಳಿದಳು. ಶಾಸ್ತ್ರಿಗಳ ಮನೆಗೆ ಹೋಗಿರಬೇಕು. ಕೆಲವು ದಿನ ಹೋಗ್ತಾ ಇರಲಿಲ್ಲ. ಆಕೆ ಒಂದು ತರಹ ಮಾತಾಡ್ತಾಳೆ, ಮತ್ತೆ ಇವಳು ಹೋಗೋಕೆ ಶುರು ಮಾಡಿದ್ದಾಳೆ. ಅವಳಿಗೆ ಯಾರು ಬುದ್ಧಿ ಹೇಳಬೇಕು. ಏತಿ ಎಂದರೆ ಪೇತಿ ಅಂತಾಳೆ ಎಂದರು ಪತ್ರ ಹಿಡಿದೆ. ಇಂದು ತಂಗಿಗಾಗಿ ಕಾದಳು. ಶಾಸ್ತ್ರಿಗಳು ಒರಟಾಗಿ ಅಂದಿದ್ದರು. ಇಲ್ಲಿ ಅವರ ಪಾತ್ರವೇನು ಎಂದು ವಿಶ್ಲೇಷಿಸುವಂತಾಯಿತು ಸಂಧ್ಯಾಗೆ. ಎಲ್ಲ ಅರ್ಥವಾಗದ ಪಾತ್ರಗಳೇ. ಮತ್ತೆ ಮಗಳನ್ನು ಕರೆದು ಓದಿಸಿದರು. ಆಮೇಲೆ ಮಡಚಿ ಕವರ್ ಸಮೇತ ಜೇಬಿಗಿಟ್ಟುಕೊಂಡರು. 10 ಶತಮಾನಕ್ಕೆ ಆಗುವಷ್ಟು ಸಂತೋಷ ಶ್ರೀಪತಿಗಳ ಕಣ್ಣಿನಲ್ಲಿತ್ತು. ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸಿಕೊಂಡು ಬರೋಣ, ಬೇಗ ರೆಡಿಯಾಗು ಹೆಂಡತಿಗೆ ಸೂಚಿಸಿದರು. ಮಗ ಬರುವ ಹೊತ್ತು ತಾವೇ ಹೋಗಿ ಕರೆತರಬಹುದಿತ್ತು. ಹಿಂದೆ ಸ್ಕೂಟಿ ಇದ್ದಾಗ ಮಗಳಿಗೆ ಹೇಳುತ್ತಿದ್ದುದುಂಟು. ಈಗ ಅವಳು ಕೂಡ ನಡೆದುಕೊಂಡು ಬರಬೇಕಿತ್ತು. ಬೆಳಿಗ್ಗೆ ಹೋಗಿ ಬಂದರಾಯಿತು. ಈಗ ರಾಗು ಬರೋ ಹೊತ್ತು. ನಿನ್ನ ಮಗ ಬಂದರೆ ಮನೆಯಲ್ಲಿ ಇರ್ತಾನೆ, ನೀನು ಸುಮ್ಮನೆ ಹೊರಡು, ಅಧಿಕಾರದ ದನಿಯಲ್ಲಿ ಹೇಳಿದರು. ಮಗನ ಮೇಲೆ ಎಷ್ಟೋ ಅತಿಶಯವಾದ ಪ್ರೀತಿ ಎಂದು ಶ್ರೀಪತಿಗೆ ಗೊತ್ತು. ಸಂಭ್ರಮದಿಂದ ಹೊರಟು ನಿಂತ ತಾಯಿ ತಂದೆಯರನ್ನು ನೋಡಿ ಸಂತೋಷಗೊಂಡಳು. ಆದರೆ ಅವಳ ಮಗನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ನೋವಿತ್ತು. ಅಂತೂ ನನ್ನ ಮಗಳಿಗೆ ಒಳ್ಳೆ ಕಡೆ ಗಂಡ ಸಿಕ್ತ ಅನ್ನೋ ತೃಪ್ತಿ. ದೀವಿನಾದ ಸಂಬಂಧ. ಪತ್ರ ಎಷ್ಟು ಆತ್ಮೀಯವಾಗಿ ಬರೆದಿದ್ದಾನೆ. ನಮ್ಮನ್ನ ನೋಡಿಲ್ಲ, ಮಾತಾಡಿಲ್ಲ. ವರದಕ್ಷಿಣೆ ವರೋಪಚಾರ ನಿರೀಕ್ಷಿಸದೆ ನಮ್ಮ ಸಂಧ್ಯಾ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿದ್ದಾರೆ. ಈಗಲೂ ಇಂಥ ಜನ ಇದ್ದಾರಲ್ಲ. ಪತ್ರ ಬರೆದ ಅಳಿಯನನ್ನು ಹಾಡಿ ಹೊಗಳತೊಡಗಿದರು ಶ್ರೀಪತಿ. ಅಳಿಯ ಮಾವನಿಗೆ ಪತ್ರ ಬರೆಯೋದು ಅಂತ ಆಶ್ಚರ್ಯದ ವಿಷಯವಲ್ಲ ಬಿಡಿಯಪ್ಪ. ನಿಮಗೆಲ್ಲ ಕೋಪ ಬಂದಿದೆ ಅಂತ ಪೂಸಿ ಹೊಡೆದಿದ್ದಾರೆ. ಹಾಸ್ಯ ಮಾಡಿದಳು. ಶ್ರೀಪತಿ ನಕ್ಕರಷ್ಟೇ. ತಕ್ಷಣ ಒಂದು ವಿಷಯ ನೆನಪಿಸಿದರು. ಫೋನ್ ಮಾಡಿ ಅಳಿಯಂದಿರ ಫೋಟೋ ತರಿಸ್ತೀನಿ ಅಂತ ಅಂದೆಯಂತೆ. ಆ ವಿಷಯನೇ ಪತ್ರದಲ್ಲಿ ಎತ್ತಿಲ್ಲ. ಸಂಧ್ಯಾ ಜುಳುಜುಳು ನೀರು ಹರಿಯುವಂತೆ ನಕ್ಕಳು. ಹೇಳಿದ್ದೀನಿ, ಕಳಿಸಿಕೊಡ್ತಾರೆಂತ ಕಾಣಿಸುತ್ತೆ. ಪತ್ರ ಬಂದ ಸಂತೋಷದಲ್ಲಿಯೇ ತಬ್ಬಿಬ್ಬಲಾಗಿ ಬಿಟ್ಟಿದ್ದೀರಿ. ಒಟ್ಟಿಗೆ ಫೋಟೋ ನೋಡಿಬಿಟ್ಟರೆ ದುಬೈಗೆ ಹೋಗೋ ಟಿಕೆಟ್ ಬುಕ್ ಮಾಡಿಸಿ ಬಿಡ್ತಾ ಇದ್ದಾರೇನೋ. ಹಾಗಾಗಬಾರ್ದಲ್ಲ. ಹೇಗೆ ಗಂಡನನ್ನು ಸಮರ್ಥಿಸಿಕೊಳ್ಳುತ್ತಾಳೆ ನೋಡಿ. ಶಾರದಮ್ಮ ಸೀರೆ ನೆರಿಗೆಗಳನ್ನು ಸರಿ ಮಾಡಿಕೊಳ್ಳುತ್ತಾ ಹರ್ಷದಿಂದ ಹೇಳಿದಳು. ಸಂಧ್ಯಾಳ ಮುಖದಲ್ಲಿ ಅರಳಿದ್ದು ಅರುಣರಾಗ. ಅವರುಗಳನ್ನು ದೇವಸ್ಥಾನಕ್ಕೆ ಕಳಿಸಿ ತಂಗಿಗಾಗಿ ಕಾಯುತ್ತಾ ನಿಂತಳು. ಅರ್ಧ ಗಂಟೆಯ ನಂತರ ಸಣ್ಣಗೆ ಹಿಂದಿ ಸಿನಿಮಾ ಹಾಡು ಗುಣಗುತ್ತಾ ಗಾಳಿಯೊಳಗಿನ ಸುವಾಸನೆಯಂತೆ ಹರಿದು ಬಂದವಳ ವಯ್ಯಾರಕ್ಕೆ ದಂಗಾದಳು. ಸುವಿದ್ಯಾ ಎಲ್ಲೋಗಿದ್ದೆ ಕೇಳಿದಳು. ಮಾಮೂಲಾಗಿ ತಟ್ಟನೆ ಹಿಂತಿರುಗಿ, ಯಾಕೆ 3 ಹೊತ್ತು ಮನೆಯಲ್ಲಿ ಕೂತ್ಕೋಬೇಕಾ? ನೀನು ಹಾಯಾಗಿ ಹೊರಗಡೆ ಇರ್ತೀಯ. ನನ್ನ ಕಷ್ಟ ನಿಂಗೆ ಹೇಗೆ ಗೊತ್ತಾಗಬೇಕು? ನೀನಂತೂ ಒಬ್ಬನ್ನ ಹುಡುಕಿಕೊಂಡೆ. ವ್ಯಂಗ್ಯವಾಗಿ ಇರಿಯುವಂತೆ ಉತ್ತರ ನೀಡಿದಳು. ಯಾವುದಕ್ಕೆ ಏನೇನೋ ಹೇಳಬೇಡ.
ಶಾಸ್ತ್ರಿಗಳು ಬಸ್ ಸ್ಟಾಪ್ನಲ್ಲಿ ಸಿಕ್ಕಿ ಎಚ್ಚರಿಸಿದ್ದರು, ಬೆದರಿಕೆ ಹಾಕಿದ್ರು. ಅಂಥದ್ದರಲ್ಲಿ ಅವರ ಮನೆಗೆ ಪದೇ ಪದೇ ಹೋಗೋದೇನು ಸರಿ? ಇದನ್ನೆಲ್ಲ ನೀನ್ಯಾಕೆ ಅರ್ಥ ಮಾಡಿಕೊಳ್ಳಲ್ಲ? ಅನುನಯಿಸಿದಳು. ಸುವಿದ್ಯೆ ತಿರುಗಿ ಬಿದ್ದಳು. ಅರ್ಥ ಮಾಡಿಕೊಳ್ಳೋಕೇನಿದೆ ಎಂದು ಅಪ್ಪ ಅಮ್ಮ ಅವರ ದಾಂಪತ್ಯ ತನ್ನ ಹುಟ್ಟಿನ ಬಗ್ಗೆ ಹೀನಾಮಾನವಾಗಿ ಎಷ್ಟೇ ತಡೆದರೂ ಬೈದಿದ್ದು ಅಲ್ಲದೆ ಅಪ್ಪ ಅನಿಸಿಕೊಂಡವನು ಅವನ ಹೆಂಡತಿನಾದ್ರೂ ಮಾರಿ ಜವಾಬ್ದಾರಿ ಪೂರೈಸಲಿ ಅಂದೇ ಬಿಟ್ಟಳು. ಸಂಧ್ಯಾ ಸಹನೆ ಸತ್ತು ಹೋಯಿತು. ಅವಳಮ್ಮ ತಮ್ಮ ಸೀರೆಗಳನ್ನು ಒಣಗಿಸಲು ನೂಲಿನ ಹಗ್ಗ ಇಟ್ಟುಕೊಂಡಿದ್ದರು. ಅದನ್ನು ಒಣಗಿಸುವಾಗ ಕಟ್ಟಿ ಬೇರೆ ಸಂದರ್ಭಗಳಲ್ಲಿ ಬಿಚ್ಚಿ ಒಳಗೆ ತಂದಿಡುತ್ತಿದ್ದರು. ಇಂದು ಅವಳ ಕೈಗೆ ಸಿಕ್ಕಿತು. ಅವಳ ಮುಖ ಮೂತಿ ನೋಡದೆ ರಪರಪನೆ ಬಾರಿಸತೊಡಗಿದಳು. ಸುವಿದ್ಯೆ ಕಿರುಚಿದರೂ ಕೂಗಿದರೂ ಸಂಧ್ಯಾಳ ಕೈ ನಿಲ್ಲಲಿಲ್ಲ. ಭೂದೇವಿ ತಾಳ್ಮೆ ಕಳೆದುಕೊಂಡರೆ ಆಗುವಷ್ಟೇ ಭೀಕರವಾಗಿತ್ತು ಇಂದಿನ ಅನಾಹುತ. ಪೂರ್ತಿ ಸೋತ ನಂತರವೇ ಹಗ್ಗವನ್ನು ಎಸೆದಿದ್ದು. ಸುವಿದ್ಯೆ ಗೋಳಾಡುತ್ತಿದ್ದಳು. ಅವಳು ಕೂಡ ನೋಡದೆ ಹೊರಗೆ ಬಂದು ನಿಂತಳು. ರಾಘು ತನ್ನ ಗೆಳೆಯರೊಡನೆ ಒಬ್ಬನೇ ಬಂದ. ಅಕ್ಕ, ನಾನು ಒಬ್ಬನೇ ಬಂದೆ. ಇನ್ಮೇಲೆ ಅಮ್ಮನ ಕಳಿಸೋದ್ಬೇಡ, ಖುಷಿಯಿಂದ ಕೇಳಿಕೊಂಡಾಗ ಅವನ ಕೆನ್ನೆ ಸವರಿ ಶೂ ಯೂನಿಫಾರ್ಮ್ ಬಿಚ್ಚು, ತಿಂಡಿ ಕೊಡ್ತೀನಿ ಎಂದು ಒಳಗೆ ಕಳುಹಿಸಿದಳು. ಮುಂದುವರಿಯುವುದು.